ಬುದ್ಧಂ ಶರಣಂ ಗಚ್ಚಾಮಿ. ಆತ್ಮೀಯರೇ, ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ಮಾದರಿಯಾಗಿರುತ್ತದೆ. ಆ ವಸ್ತುಗಳ ಉಪಯೋಗವನ್ನು ನಾವು ತಿಳಿದುಕೊಂಡಾಗ, ಅದರ ಒಳಾರ್ಥವನ್ನು ನೋಡಿದಾಗ ನಮಗೆ ನಮ್ಮ ಜೀವನದ ಒಂದು ಅದ್ಭುತ ನೆಲೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವ ವಸ್ತುಗಳು ಅನ್ನುವಂಥದ್ದು ಒಂದು ಕಥೆಯ ಮೂಲಕ ಹೇಳ್ತೀನಿ ನಿಮಗೆ. ಒಬ್ಬ ಶಿಷ್ಯ, ಅಂದರೆ ಒಂದು ಗುರುಕುಲದಲ್ಲಿ ಶಿಷ್ಯಂದಿರಿರ್ತಾರೆ. ಆ ಗುರುಕುಲದಲ್ಲಿ ಗುರುಗಳು ತಮ್ಮ ಪಾಠ ಪ್ರವಚನಗಳನ್ನು ಮಾಡ್ತಾರೆ. ಮಾಡಿ ಕೊನೆಯ ದಿನಗಳಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಶಿಷ್ಯರು ತಮ್ಮ ಮನೆಗಳಿಗೆ ತೆರಳ್ತಾ ಇದ್ದಾರೆ. ಆವಾಗ ಏನಾಗುತ್ತೆ, ಒಬ್ಬ ಶಿಷ್ಯ ಬಂದು, ಗುರುಗಳೇ, ನಾನು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು ನನಗೆ ಹೇಳಿಕೊಡಿ ಅನ್ನುವಂಥ ಒಂದು ಮಾತನ್ನು ಆ ಶಿಷ್ಯ ಏನು ಮಾಡ್ತಾನೆ, ಗುರುಗಳಿಗೆ ಕೇಳ್ತಾನೆ. ಸೊ ಗುರುಗಳು ಏನು ಮಾಡ್ತಾರೆ, ಒಳಗಡೆ ಹೋಗಿ ಬರ್ತಾರೆ. ಬಂದು ಶಿಷ್ಯನ ಕೈಯಲ್ಲಿ ಏನೋ ಕೊಡ್ತಾರೆ. ಆ ಶಿಷ್ಯ ಏನು ಮಾಡ್ತಾನೆ, ಆ ವಸ್ತುಗಳನ್ನು ನೋಡ್ತಾನೆ. ನೋಡಿ ಏನು ಮಾಡ್ತಾನೆ ನೋಡಿ, ಶಿಷ್ಯ ಆ ವಸ್ತುಗಳನ್ನು ನೋಡಿ ಆಶ್ಚರ್ಯ ಆಗುತ್ತಾನೆ. ಪುನಃ ಗುರುಗಳಿಗೆ ಕೇಳ್ತಾನೆ, ಗುರುಗಳೇ, ಈ ವಸ್ತುಗಳಿಂದ ನನಗೇನು ಉಪಯೋಗ ಆಗುತ್ತೆ? ಸಮಾಜದಲ್ಲಿ ನಾನು ಒಳ್ಳೆ ರೀತಿ ಬದುಕಬೇಕಾದರೆ ಇದರಿಂದ ಏನು ಉಪಯೋಗ ಅಂತ ಕೇಳ್ತಾನೆ. ಗುರುಗಳು ಹೇಳ್ತಾರೆ, ಇದನ್ನು ದಿನ ನಿನ್ನ ಹತ್ರ ಇಟ್ಕೋ, ಇದನ್ನು ನೋಡಿ ನೀನು ಬದುಕು ಅಂತ ಕೇಳ್ತಾರೆ. ಪುನಃ ಶಿಷ್ಯನಿಗೆ ಒಂಥರ ವಿಚಿತ್ರ ಅನಿಸುತ್ತೆ. ಕೇಳ್ತಾನೆ, ಹೇಗೆ ಗುರುಗಳೇ, ಇದರಿಂದ ಹೇಗೆ ನಮಗೆ ಇದಾಗುತ್ತೆ ಅಂತೇಳಿ. ಆವಾಗ ಗುರುಗಳು ಏನು ಮಾಡ್ತಾರೆ, ಶಿಷ್ಯನ ಕೈಯಲ್ಲಿರುವಂಥ ಒಂದೊಂದು ವಸ್ತುಗಳನ್ನು ತೆಗೆದು ವಿವರಣೆ ಮಾಡ್ತಾರೆ. ಮೊದಲನೇದಾಗಿ ಹತ್ತಿಯನ್ನು ತೆಗಿತಾರೆ. ನೋಡಿ, ಇದು ಹತ್ತಿ ಏನಾಗುತ್ತೆ, ಬಟ್ಟೆ ತಯಾರಾಗಿ ಜನರ ಮಾನ ಮುಚ್ಚುತ್ತೆ. ಇನ್ನೊಂದು ಮೇಣಬತ್ತೆ. ಈ ಮೇಣಬತ್ತೆ ಸ್ವತಃ ತಾನೇ ಉರಿದು ಜಗತ್ತಿಗೆ ಬೆಳಕನ್ನು ಕೊಡುತ್ತೆ. ಸೊ ಹತ್ತಿ ಯಾವ ರೀತಿ ಮಾನ ಮುಚ್ಚುತ್ತೆ ಜನರಿಗೆ, ಅದೇ ರೀತಿ ನೀನು ಕೂಡ ನಿನ್ನ ಸಹಾಯವಾದಷ್ಟು ಕೈಲಾದಷ್ಟು ಏನು ಮಾಡಬೇಕು, ಬಡವರಿಗೆ, ದೀನದಲಿತರಿಗೆ, ಅಸಹಾಯಕರಿಗೆ ಮಾನ ಮುಚ್ಚುವ ಹಾಗೆ ನೀನು ಕೆಲಸ ಮಾಡಬೇಕು. ಜೊತೆಗೆ ಬೇರೆಯವರ ಕಷ್ಟಗಳಿಗೆ ನೀನು ಮೇಣಬತ್ತಿಯಾಗಿ ಸ್ಪಂದಿಸಬೇಕು. ಆವಾಗ ಏನಾಗುತ್ತೆ, ಜೀವನ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತಲ್ಲಿ ಹೇಳ್ತಾರೆ. ಇನ್ನು ಎರಡು ವಸ್ತುಗಳು ಯಾವಪ್ಪ ಅಂದರೆ ಕತ್ತರಿ ಮತ್ತು ಸೂಜಿ. ಎರಡು ಕಣಗಳಿರುವಂಥ ಕತ್ತರಿ ಏನು ಮಾಡುತ್ತೆ, ಬಟ್ಟೆಗಳನ್ನು ಏನು ಮಾಡುತ್ತೆ, ಕಟ್ ಮಾಡುತ್ತೆ, ಅಂದರೆ ಎರಡು ಭಾಗ ಮಾಡುತ್ತೆ. ಅದೇ ಒಂದು ಕಣ್ಣು ಇರುವಂಥ ಸೂಜಿ ಆ ಹರಿದಂತಹ ಬಟ್ಟೆಯನ್ನು ಏನು ಮಾಡುತ್ತೆ, ಒಂದುಗೂಡಿಸುತ್ತೆ, ಅಂದರೆ ಒಟ್ಟುಗೂಡಿಸಿ ಬಟ್ಟೆ ತಯಾರು ಮಾಡುತ್ತೆ. ಸೊ ಇದರ ನಿಮಗೆ ಏನು ಅರ್ಥ ಆಗಬೇಕಂತಂದರೆ, ಕತ್ತರೆ ಜನರು ಬೇರೆಯವರಿಗೆ ಜೀವನದಲ್ಲಿ ಕತ್ತರೆ ಹಾಗೆ ಬಂದು ಸಂಸಾರವನ್ನು ಎರಡು ಭಾಗ ಮಾಡ್ತಾರೆ. ಅವರ ದುಃಖವನ್ನು ಇನ್ನು ಹೆಚ್ಚಿಸುತ್ತಾರೆ. ಸೊ ನೀನೇನು ಮಾಡಬೇಕು, ಸೂಜಿ ಹಾಗೆ ಒಂದು ಕಣ್ಣಿರುವ ನೀನು ಆ ಹರಿದಂತಹ ಜೀವನವನ್ನು ಅಂದರೆ ಆ ಭಾಗವಾದಂತಹ ವ್ಯಕ್ತಿಗಳನ್ನು ನೀನು ಒಟ್ಟುಗೂಡಿಸಿ ಸೂಜಿ ಹಾಗೆ ಹೊಲಿಯಬೇಕು. ಅಂದರೆ ಅವರ ಸಂಸಾರವನ್ನು ನೀನು ಸರಿದೂಗಿಸಬೇಕು ಎನ್ನುವಂಥದ್ದು ಇಲ್ಲಿ ನೀನು ತಿಳ್ಕೋಬೇಕು. ಅಂದರೆ ಏನಪ್ಪ ಅಂತಂದರೆ, ಕತ್ತರಿಯಾಗಿ ನೀನು ಜೀವನವನ್ನು ಕತ್ತರಿಸಬೇಡ, ಸೂಜಿಯಾಗಿ ಇಬ್ಬರನ್ನು ಸೇರಿಸುವಂತಹ ಕೆಲಸವನ್ನು ನೀನು ಮಾಡು ಅನ್ನುವಂಥದ್ದು ಗುರುಗಳು ಶಿಷ್ಯನಿಗೆ ಹೇಳ್ತಾರೆ. ಗುರುಗಳು ಈ ವಸ್ತುಗಳನ್ನು ನೋಡಿ ಆಶ್ಚರ್ಯ ಆಗುತ್ತಾರೆ ಮತ್ತು ಆ ಗುರುಗಳು ಹೇಳಿಕೊಟ್ಟಂತಹ ಮಾತುಗಳಿಗೆ ಅವರು ಶಿಷ್ಯನು ಮೆಚ್ಚುತ್ತಾನೆ. ಸರಿ ಗುರುಗಳೇ, ನಾನು ನೀವು ಹೇಳಿದಂತಹ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದೇ ರೀತಿ ಈ ವಸ್ತುಗಳನ್ನು ಸದಾ ಮಾಡಿಕೊಂಡು ನನ್ನ ಜೀವನದಲ್ಲಿ ಮುಂದುವರಿಯುತ್ತೇನೆ ಅನ್ನುವಂಥ ಮಾತುಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ಅನ್ನುವಂಥ ಶಿಷ್ಯನ ಹೇಳಿ ಅಲ್ಲಿಂದ ನಿರ್ಗಮನ ಆಗ್ತಾನೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಆ ವಸ್ತುಗಳನ್ನು ನೋಡಿದಾಗ ನಮ್ಮ ಜೀವನದ ದಾರಿ ಸುಗಮ. ಪ್ರತಿಯೊಂದು ವಸ್ತುಗಳನ್ನು ನೋಡಿ ನಾವು ಬದುಕಬೇಕು.